ನಮ್ಮೂರಿನ ಬೀಚಲ್ಲಿ ಪೆಟ್ರೋಲ್ ಏನಾದ್ರೂ ಸಿಕ್ಬಿಡ್ತಾ ಗುರು? ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಹೀಗೆ ಸುಮ್ನೆ ಹೋದದ್ದು ನಾನು ಉಡುಪಿಗೆ. ಅಲ್ಲಿ ಬಸ್ ಸ್ಟ್ಯಾಂಡ್ ತನಕ ನಡೆದು ಸಾಕಾಯ್ತಂತ ಚಂದಿರನಂತ ಮುಖವನ್ನ ತೊಳ್ಕೊಂಡು ಸ್ವಲ್ಪ ಆಯ್ತು, ಆದ್ರೂ ಇರ್ಲಿ ಬಿಡಿ. ಆಮೇಲೆ ಒಂಟೆಗಳು ಕುಡಿಯುವ ನೀರನ್ನ ತಕ್ಕೊಂಡು ಎಲ್ಲಿಯಾದ್ರೂ ದೂರ ಹೋಗ್ಬೇಕಂತ ಅನ್ಕೊಂಡು ಬಸ್ ಅಲ್ಲಿ ಹೋಗಿ ಕೂತ್ಕೊಂಡೆ. ಆಕ್ಚುಲಿ ನಾನು ಹೊರಟದ್ದು ಮಲ್ಪೆ ಬೀಚ್ಗೆ, ಆದ್ರೆ ಬಸ್ ಅವರು ನನ್ನನ್ನ ಬೀಚ್ ಹೊರಗಡೆನೆ ಬಿಟ್ಟು ಹೋದ್ರಂತ ಹೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ಮತ್ತೆ ಪುನಃ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಎಂತ ಮಾಡ್ಲಿಕ್ಕೆ ಆಗ್ತದೆ, ನಾನು ಹೋದದ್ದು ಹೋಯ್ತು. ಹಾಗೆ ನಡೆದು ಬಳಲಿ ಬೆಂಡಾದ ಕಿಶೋರ್ ಇವರು ಬೀಚ್ ಅಲ್ಲೇ ವಿಶ್ರಾಂತಿಯನ್ನ ಪಡೆದ್ರು. ಅಷ್ಟರಲ್ಲಿ ಅಲ್ಲಿ ಜನ ಎಲ್ಲ ಗುಂಪು ಸೇರಿದ್ರು. ಮಲ್ಪೆ ಬೀಚ್ ಅಲ್ಲಿ ಪೆಟ್ರೋಲ್ ಏನಾದ್ರೂ ಸಿಕ್ಬಿಡ್ತಾ ಅಂತ ಕ್ಯೂರಿಯಾಸಿಟಿಯಿಂದ ಹತ್ತಿರ ಹೋದಾಗ ಗೊತ್ತಾಯ್ತು ಅಂಕುಲು ಚಿತ್ರ ಬಿಡಿಸ್ತಿದ್ದಾರೆ ಅಂತ. ನೋಡ್ಲಿಕ್ಕೆ ಸ್ವಲ್ಪ ನನ್ನ ತರನೇ ಇತ್ತು, ಆದ್ರೂ ಗುರ್ತು ಹಿಡಿಲಿಕ್ಕೆ ಸ್ವಲ್ಪ ಕಷ್ಟನೇ ಆಯ್ತು. ಆದ್ರೂ ಅಂಕಲಿಗೊಂದು ಆಲ್ ದ ಬೆಸ್ಟ್ ಅಂಕುಲು ಅಂತ ಹೇಳಿ ಬೀಚ್ ಹತ್ರ ಹೋಗ್ತೇನೆ, ಮುಂದೆ ಹೋಗ್ಬಾರ್ದಂತ ಬಲೆ ಹಾಕಿದ್ರು ಗುರು. ಆದ್ರೆ ನಾವು ಸುಮ್ನೆ ಇರ್ತೇವಾ? ನೋ ವೇ, ಚಾನ್ಸೇ ಇಲ್ಲ. ಮುಂದೆ ಏನಾಯ್ತಂತ ಗೊತ್ತಾಗ್ಬೇಕಾದ್ರೆ ಪಾರ್ಟ್ 2 ಅಂತ ಕಮೆಂಟ್ ಹಾಕಿ ಹಂಗೆ ಒಂದು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಸಿಗುವ, ಆಯ್ತಾ?